And if this results in them being able to either develop their silk industry, silk manufacturing industry, or to upgrade the efficiency and the potential and the productivity of their silk farmers, then it will be very, very good because these are our friends, these are countries at a similar level of development as India, and in the spirit of Vasudev Kutumbakam, the world is one family, as Prime Minister Modi always says. It will be very good that we can impart our knowledge and our skills to them. ಪೋಸ್ಟ್ ಕೋಕೂನ್ ಟೆಕ್ನಾಲಜಿ ಮೇಲೆ ಟ್ರೈನಿಂಗ್ ಮಾಡ್ತಾ ಇದ್ದೀವಿ. ಮೈಸೂರಲ್ಲಿ ಸೆರಿಕಲ್ಚರ್ ಆ್ಯಂಡ್ ಸಿಲ್ಕ್ ಇಂಡಸ್ಟ್ರಿ ಮೇಲೆ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಏನು ಮೇನ್ಲಿ ಇದು ಫಾರಿನರ್ಸ್ಗೆ ಟ್ರೈನಿಂಗ್ ಕೊಡ್ತಕ್ಕಂಥದ್ದು. ನಮ್ಮಲ್ಲಿ ಈಗ ಮೈಸೂರಲ್ಲಿ ಒಂದು 7 ಕಂಟ್ರಿಯಿಂದ 21 ಜನ ಟ್ರೈನಿಂಗ್ ತಗೊಳ್ತಾ ಇದ್ದಾರೆ. ಸೊ ಇವತ್ತು ವ್ಯಾಲಿಡಿಟರಿ ಫಂಕ್ಷನ್ ಇದೆ. ಸೊ ಈಗ ಒಂದು ಸುಮಾರು 2014 ನಾವು ಈ ಪ್ರೋಗ್ರಾಮ್ನ ನಮ್ಮಲ್ಲಿ ಮಾಡ್ತಾ ಇದ್ದೀವಿ. ಅರೌಂಡ್ 240 ಜನನ ಫಾರಿನರ್ಸ್ನ ನಾವು ಟ್ರೈನ್ ಅಪ್ ಮಾಡಿದ್ವಿ ಈ ಪ್ರೋಗ್ರಾಮಲ್ಲಿ. ಸೊ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಇವರಿಗೆ ಇದರ ಮುಖ್ಯ ಉದ್ದೇಶ ಇಷ್ಟೇ, ಸಮಾಜದಲ್ಲಿ ಏನು ಅಸಮಾನತೆ ಇದೆ, ಗಂಡು ಹೆಣ್ಣು, ಮಾಲೀಕ ಕಾರ್ಮಿಕ ಮತ್ತು ಶ್ರೀಮಂತ ಬಡವ ಇವ್ರ ಮಧ್ಯೆ ದಲಿತ ವರ್ಗದವರು ಅಥವಾ ಶೋಷಣೆಗೆ ಒಳಗಾದವರು ಮತ್ತು ಶೋಷಣೆ ಮಾಡೋರು ಇವ್ರ ನಡುವೆ ಏನು ತಾರತಮ್ಯ ಇದೆ, ಆ ತಾರತಮ್ಯವನ್ನು ನಾವು ಹೋಗಲಾಡಿಸಲಿಕ್ಕೆ ಈ ಸಾಮಾಜಿಕ ನ್ಯಾಯ ದಿನವನ್ನಾಗಿ ನಾವು ಪ್ರತಿ ವರ್ಷ ನಾವು ಇದನ್ನು ಆಚರಿಸ್ತೀವಿ. ಜನಕ್ಕೆ ಕಾನೂನುಗಳ ಬಗ್ಗೆ, ಸಾಮಾನ್ಯ ಕಾನೂನುಗಳ ಬಗ್ಗೆ ನಾವು ಏನು ಮಾಹಿತಿ ನೀಡಬೇಕು ಅದನ್ನು ಈ ಕಾರ್ಯಕ್ರಮದ ಮೂಲಕ ನಾವು ನೀಡ್ತೀವಿ. ನಮ್ಮ ಸಂವಿಧಾನದಲ್ಲಿ ಏನು ಆಶಯಗಳಿದೆ, ಆರ್ಟಿಕಲ್ 14 ಇರ್ಬೋದು, ಆರ್ಟಿಕಲ್ 15 ಮತ್ತು 16 ಇರ್ಬೋದು, ಆರ್ಟಿಕಲ್ 17 ಇರ್ಬೋದು, ಇವುಗಳ ಬಗ್ಗೆ ನಾವು ಜನರಿಗೆ ಅರಿವನ್ನು ಮೂಡಿಸ್ತೀವಿ. ಮನೆಯಲ್ಲಿ ಕಡ್ಡಾಯವಾಗಿ ಹೆಲ್ಮೆಟ್, ಟ್ರಾಫಿಕ್ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಅದಕ್ಕೆ ಕಾರಣ ಹೆಲ್ಮೆಟ್ ಇಲ್ಲದೆ ಚಾಲನೆ ಮಾಡುವ ಒಂದು ಕಾರಣಕ್ಕಾಗಿ ಆಗ್ತದೆ, ಮತ್ತು ಲೈಸೆನ್ಸ್ ಇಲ್ಲದೆ ಇರೋ ಕಾರಣಕ್ಕಾಗುತ್ತದೆ, ಮತ್ತು ಇನ್ಶೂರೆನ್ಸ್ ಗಾಡಿಗೆ ಇರದೇ ಇರೋದಕ್ಕೆ ಅದು ಒಂದು ಕಾರಣ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಧರಿಸಬೇಕು. ಮತ್ತು ಹೆಲ್ಮೆಟ್ ಅಭಿಯಾನ ನಾವು ಬೆಳಗಾವಿಯಲ್ಲಿ ಮೊನ್ನೆ ಹಮ್ಮಿಕೊಂಡಿದ್ದೀವಿ, ಮತ್ತು ಜಿಲ್ಲಾದ್ಯಂತ ಇದು ರಾಜ್ಯಾದ್ಯಂತ ಇದು ಕಂಟಿನ್ಯೂಸ್ ಕಾರ್ಯಕ್ರಮ ಆಗಬೇಕು. ಪ್ರತಿಯೊಬ್ಬರು ಸೇಫ್ ಇರಬೇಕಾದ್ರೆ ಹೆಲ್ಮೆಟ್ ಧರಿಸಲೇಬೇಕು. ಮತ್ತು ವಾಹನ 4 ವೀಲರ್ ಚಲಿಸಬೇಕಾದ್ರೆ ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಧರಿಸಬೇಕು. ಮತ್ತು ಕಾನೂನುಗಳನ್ನು ಪಾಲನೆ ಮಾಡಬೇಕು. ಪೊಲೀಸರು ನೀಡಿದ ಸಲಹೆ ಸೂಚನೆಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡ್ಕೊಂಡು ಬರಬೇಕು. ಮತ್ತು ಇದ್ರ ಬಗ್ಗೆ ಜಾಗ್ರತೆ ಮೂಡಿಸಬೇಕು.